ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಅಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ತುಂಬ ದಿವಸ ಆದಮೇಲೆ ಈ ಚಾನಲಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಇನ್ಮೇಲೆ ಈ ಚಾನಲಲ್ಲಿ ನನ್ನ ಡಯಟ್ ಚಾಲೆಂಜ್ ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಫಸ್ಟ್ ಡೇ ಡಯಟು. ಸೊ ನಾನು ತುಂಬಾ ವೆಯ್ಟ್ ಬಂದಿದ್ದೀನಿ. ಸೊ ಅದಕ್ಕೆ ನಾನು ಡಯಟ್ ಮಾಡಿ ನನ್ನ ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಇನ್ಮೇಲೆ ದಿನ ಈ ಚಾನಲಲ್ಲಿ ನನ್ನ ಡಯಟ್ ರೊಟೀನ್ ನಿಮಗೆ ತೋರಿಸ್ತೀನಿ. ಸೊ ಇವತ್ತು ಫಸ್ಟ್ ಡೇ ಆಫ್ ಡಯಟು. ಸೊ ನಾನು ಇವಾಗ ಎಷ್ಟು ವೆಯ್ಟ್ ಇದ್ದೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಆಮೇಲೆ ನನ್ನ ಡಯಟ್ ಹೇಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅನ್ನೋದು ಈ ವಿಡಿಯೋದಲ್ಲಿರುತ್ತೆ. ಆ್ಯಂಡ್ ಬರೀ ಡಯಟ್ ವಿಡಿಯೋನೇ ಹಾಕಿದ್ರೆ ಒಂದು ಸ್ವಲ್ಪ ಬೋರ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನಿವತ್ತು ಒಂದು ಮೋಟಿವೇಶನ್ ವಿಡಿಯೋ ಕೂಡ ಮಾಡ್ತೀನಿ. ಇದರಲ್ಲಿ ಮೀನ್ಸ್ ಯಾವಾಗಲೂ ಡಯಟು ಆ್ಯಂಡ್ ಮೋಟಿವೇಶನ್ ಎರಡೂ ಕಾಂಬಿನೇಷನ್ ಆಗಿ ಇನ್ಮೇಲೆ ಈ ಚಾನಲಲ್ಲಿ ನಾನು ವಿಡಿಯೋ ಮಾಡ್ತೀನಿ. ಸೊ ಇವತ್ತು ಫಸ್ಟ್ ಡೇ ಮೈ ಡಯಟ್ ಹೆಂಗಿದೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಂಗೆ ಮೋಟಿವೇಶನ್ ಏನು ಮೋಟಿವೇಶನ್ ಅಂದರೆ ಡಯಟ್ ಮಾಡೋಕ್ಕೆ ಮೋಟಿವೇಶನ್ನು. ಸೊ ಹೇಗೆ ಎಷ್ಟೊಂದು ಜನ ಡಯಟ್ ಮಾಡಬೇಕಂತಲೇ ಅನಿಸೋದಿಲ್ಲ. ಸೊ ಅವ್ರಿಗೆ ಒಂದು ಸ್ವಲ್ಪ ಡಯಟ್ ಮಾಡೋಕ್ಕೆ ಮೋಟಿವೇಶನ್ ಆಗಲಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಫ್ರೆಂಡ್ಸ್, ಇವಾಗ ನನ್ನ ಡಯಟ್ ರೊಟೀನ್ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ನಾನು ವೆಯ್ಟ್ ಚೆಕ್ ಮಾಡ್ತಿದ್ದೀನಲ್ಲ, ಈ ವಿಡಿಯೋ ತೊಗೊಂಡು ತುಂಬ ದಿನ ಆಯಿತು. ಬಟ್ ಇವಾಗೂ ಕೂಡ ನಾನು 70 kg ಇರೋದು. ಸೊ ಸಣ್ಣ ಆಗೋಣ, ನಾನು ಅಂದ್ಕೊಂಡಿದ್ದೀನಿ ಒಂದು 20 kg ಕಡಿಮೆ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಡಯಟ್ ಮಾಡ್ತಾಯಿದ್ದೀನಿ. ಒಂದೇ ಸರಿ 20 kg ಆಗಲ್ಲ ಫ್ರೆಂಡ್ಸ್. ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ. ಸೊ ಡೇ ಬೈ ಡೇ ಮಾಡ್ಕೊಬೇಕು. ಎಷ್ಟೋ ತಿಂಗಳು ವೆಯ್ಟ್ ಮಾಡಬೇಕು, ಕಷ್ಟಪಡಬೇಕು. ಅದಕ್ಕೆ ಈಗ ನಾನು ಫಸ್ಟ್ ಮಾರ್ನಿಂಗ್ ಮಾಡಿದ್ದೇನು ಅಂತಂದರೆ ಬಿಸಿನೀರು ಕುಡಿಯೋಣ ಅಂತ ಬಿಸಿನೀರು ಕುಡಿತಾ ಇದ್ದೀನಿ. ಸೊ ಹಾಟ್ ವಾಟರು, ಬರೀ ಹಾಟ್ ವಾಟರ್ ಅಷ್ಟೇ. ಫಸ್ಟ್ ಡೇ ಅಲ್ವಾ, ಸಿಂಪಲಾಗಿರಲಿ, ಓವರಾಗಿ ಬೇಡ ಅಂತ ಅಂದ್ಬಿಟ್ಟು ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಮಾರ್ನಿಂಗ್ ಟಿಫನ್ನು ಉಪ್ಪಿಟ್ಟು ಮಾಡಿಕೊಂಡೆ. ಸೊ ಉಪ್ಮಾ ಇದು ಡಯಟ್ಗೆ ಬೆಸ್ಟ್ ಅಂತ ಅಂದ್ಕೊಂಡು ಉಪ್ಮಾ ಮಾಡಿದ್ದೆ ಇವತ್ತು. ಹಾಗೆ ಒಂದು 5 ಬಾದಾಮಿ ಕೂಡ ನೆನೆಸಿದ್ದೀನಿ. ಸೊ ಈ ಕಪ್ಪಲ್ಲಿ ಉಪ್ಮಾ ತೊಗೊಂಡಿದ್ದೀನಿ. ಸೊ ಇನ್ಮೇಲೆ ಈ ಕಪ್ಪಲ್ಲೇ ಮೆಜರ್ಮೆಂಟ್ ತೊಗೊತೀನಿ ನಾನು, ಏನೇ ತೊಗೊಂಡ್ರು ಕೂಡ. ಸೊ ಅವಾಗ ಏನಾಗುತ್ತೆ ಅಂದರೆ ನನಗೆ ಈಸಿ ಆಗುತ್ತೆ, ಮೀನ್ಸ್ ಹೆವಿ ತಿನ್ನೋದಿಲ್ಲ ನಾನು. ಸೊ 9 ಗಂಟೆ ಆಗಿದೆ. 9 ಗಂಟೆಗೆ ಕರೆಕ್ಟಾಗಿ ನಾನು ಇವತ್ತು ಮಾರ್ನಿಂಗ್ ಟಿಫನ್ ಮಾಡ್ತಾಯಿದ್ದೀನಿ. ನನ್ನ ಮಗಳನ್ನ ಕರಿತಾ ಇದ್ದೀನಿ, ಬಾ ತಿನ್ನು ಅಂತಂದರೆ ಅವಳು ಬರಲಿಲ್ಲ. ಹಾಗೆ ಟಿ ವಿ ನೋಡ್ಕೊಂಡಿದ್ದಾಳೆ. ಆಮೇಲೆ ಅವಳಿಗೆ ತಿನ್ನಿಸ್ದೆ. ಹಾಗೆ 12 ಗಂಟೆಗೆ ನಾನು ಮಾವನನ್ನು ಕೂಡ ತಿಂದೆ. ಆಮೇಲೆ ಮಧ್ಯಾಹ್ನ ಚಪಾತಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಕ್ಯಾರೆಟ್ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಸಿಂಪಲಾಗಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಏನಿಲ್ಲ, ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾರೆಟು ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಗೋಯ್ತು. ಸಿಂಪಲಾಗಿ ಕ್ಯಾರೆಟ್ ಪಲ್ಯ ಮಾಡ್ಕೊಂಡಿದ್ದೀನಿ. ಸೊ ಡಯಟ್ ಮಾಡ್ತಾ ಇರೋದಕ್ಕೆ ಜಾಸ್ತಿ ತರಕಾರಿನ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ 2 ಗಂಟೆ ಆಗ್ತಾ ಬಂತು. ಪಾಪುಗೆ ಚಪಾತಿ ತಿನ್ನಿಸ್ತಿದ್ದೀನಿ. ಅವಳು ಮೊಬೈಲ್ ನೋಡ್ಕೊಂಡು ಚಪಾತಿ ತಿಂತಾ ಇದ್ದಾಳೆ. ನನಗೂ ಹೊಟ್ಟೆ ಹಸಿತಾ ಇದೆ. 2 ಗಂಟೆ ಆಗೋಯ್ತು. ಹ್ಞೂನ್ಮಾ, ತಿನ್ನು. ಪಾಪಕ್ಕೆ ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿಂತೀನಿ. ಫ್ರೆಂಡ್ಸ್, ನನ್ನ ಡಯಟಲ್ಲಿ ಆಲ್ಮೋಸ್ಟ್ ಚಪಾತಿ ಇದ್ದೇ ಇರುತ್ತೆ. ಸೊ ಬಿಸಿ ಬಿಸಿ ಚಪಾತಿ ಪಲ್ಯ ಹಾಕ್ಕೊಂಡು ತಿಂತಾಯಿದ್ದೀನಿ. ಸೊ ಇದು ಒಂದು 4:15 ಹಾಗೆ ಸಂಜೆ ಟೈಮಲ್ಲಿ ನಾನು ಪಪ್ಪಾಯ ಹಚ್ಕೊಂಡು ಪಪ್ಪಾಯ ತಿಂತಾಯಿದ್ದೀನಿ. ಹಣ್ಣು ತರಕಾರಿಗಳು ಜಾಸ್ತಿ ತಿನ್ನಬೇಕು ನನ್ನ ಡಯಟಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಂತ ಹೆವಿ ತರಿಸ್ಕೊಂಡು ವೀಡಿಯೋಗೋಸ್ಕರನೇ ಎಲ್ಲ ತೋರಿಸ್ಕೊಂಡು ನಾನು ತಿನ್ನೋಕ್ಕೋಗಲ್ಲ. ನನ್ನ ಬಜೆಟ್ಗೆ, ಸೊ ನಮ್ಮ ಇವಾಗ ನಾವಿರೋ ಸರೌಂಡಿಂಗಲ್ಲಿ ಏನು ಸಿಗುತ್ತೋ ಅದನ್ನೇ ತೊಗೊಂಡು ತಿಂತಾಯಿದ್ದೀನಿ. ಈಗ ಪಾಪುಗೆ ವಾಕಿಂಗ್ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಾನು ವಾಕಿಂಗ್ ಮಾಡ್ತಾಯಿದ್ದೀನಿ. ಸೊ ಅವಳನ್ನ ಒಂದು 2 ರೌಂಡ್ ವಾಕಿಂಗ್ ಕರ್ಕೊಂಡು ಬಂದಮೇಲೆ ಮಳೆ ಬರ್ತಾಯಿತ್ತು ಚಿಕ್ಕದಾಗಿ. ಅದಕ್ಕೆ ನಾನು ಅವಳನ್ನ ಇಲ್ಲಿ ಕರ್ಕೊಂಬಂದಿದ್ದೀನಿ. ಎಲ್ಲಿ ಅಂತಂದರೆ ನಮ್ಮ ಮನೆ ಪಕ್ಕದಲ್ಲೇ, ಇಲ್ಲೆಲ್ಲ ಹತ್ರದಲ್ಲೇ ಸ್ಕೂಲ್ ಇದೆ. ಸೊ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ, ಪಾಪ ಜೊತೆ ಆಟ ಆಡ್ತಿದ್ದಾರೆ. ಇವಳಿಗಂತೂ ತುಂಬಾ ಖುಷಿ ಆಗೋಯ್ತು. ನನ್ನ ಮಗಳಿಗಂತೂ ಆಟ ಆಡೋಕ್ಕೆ ನನ್ನ ಮಗಳಿಗೇನು ಗೊತ್ತಾ, ಯಾರಾದರೂ ಒಬ್ಬರು ಸಿಗಬೇಕು ಆಟ ಆಡೋಕ್ಕೆ, ಅವಳ ಥರನೇ ಅವಳ ಏಜಲ್ಲಿರೋರೆ. ಸೊ ಚಿಕ್ಕವ್ರು ಸಿಕ್ಬಿಟ್ರೆ ಸಾಕು, ತುಂಬ ಖುಷಿಯಿಂದ ಆಟ ಆಡ್ತಾಳೆ. ನೋಡಿ, ನನ್ನ ಮಗಳು ತುಂಬ ಖುಷಿಯಿಂದ ಆಡ್ತಾ ಇದ್ದಾಳೆ. ಸೊ ಆಡಲಿ ಅಂತ ಅಂದ್ಬಿಟ್ಟು ನಾನು ಬಿಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಏನಕ್ಕಪ್ಪ ಡಯಟ್ ಮಾಡಬೇಕು ಅಂತಂದರೆ, ಸೊ ಡಯಟ್ ಮೋಟಿವೇಶನ್ನು ಬೇಕೇ ಬೇಕು. ಇಲ್ಲಾಂತಂದರೆ ನಾವು ಡಯಟ್ ಮಾಡಲ್ಲ. ನಾವೇನು ಅಂದ್ಕೊತೀವಂದರೆ ತಿಂತೀವಿ, ಮಲಗ್ತೀವಿ, ಏನೋ ಒಂದು ಕೆಲಸ ಮಾಡ್ತೀವಿ, ಹೆಂಗೋ ದಿನ ನಡೆಯುತ್ತೆ ಅಂತ ನಾವು ಅಂದ್ಕೊತೀವಿ. ಬಟ್ ಡಯಟ್ ಮಾಡೋದ್ರಿಂದ ನಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಲೈಫ್ ರೊಟೀನ್ ಆಗಲಿ, ಡೈಲಿ ರೊಟೀನ್ ಆಗಲಿ, ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಹೆಲ್ತಿಯಾಗಿ ಫಿಟ್ಟಾಗಿ ಇರ್ತೀವಿ ನಾವು.
ಫ್ರೆಂಡ್ಸ್ ಡಯಟ್ ಅಂದರೆ ಹೇಗಿರಬೇಕು ಅಂತಂದರೆ ಹೆಲ್ತಿ ಫುಡ್ ತೊಗೊಬೇಕು, ಜಂಕ್ ಫುಡ್ ತಿನ್ನಬಾರ್ದು, ಔಟ್ಸೈಡ್ ಫುಡ್ ತಿನ್ನಬಾರ್ದು. ಹಾಗೆ ದಿನ ಎಕ್ಸಸೈಸ್ ಮಾಡಬೇಕು, ಬೆಳಗ್ಗೆ ಬೇಗ ಎದ್ದೇಳಬೇಕು, ರಾತ್ರಿ ಬೇಗ ಮಲಗಬೇಕು, ಚೆನ್ನಾಗಿ ನೀರು ಕುಡಿಬೇಕು, ವಾಕಿಂಗ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು. ಆ್ಯಂಡ್ ಫ್ರೂಟ್ಸು ವೆಜಿಟೇಬಲ್ಸ್ ಕಂಪಲ್ಸರಿ ನಾವು ತಿನ್ನಬೇಕು. ಆಯಿಲೆಲ್ಲ ಕಡಿಮೆ ಮಾಡಬೇಕು, ಶುಗರು ಅವೆಲ್ಲ ಕಂಟ್ರೋಲಲ್ಲಾಗಿ ಲಿಮಿಟಲ್ಲಿ ಇರಬೇಕು. ಆ್ಯಂಡ್ ನಾವು ತಿನ್ನೋ ಅಮೌಂಟ್ ಆಫ್ ಫುಡ್ಡು ಎಷ್ಟಿರುತ್ತೋ ಮೊದಲಿಗಿಂತ ಅದರಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊತಾ ಹೋಗಬೇಕು. ಹಾಗೆ ನಾವು ಸ್ನ್ಯಾಕ್ಸ್ ರೂಪದಲ್ಲಿ ನಾವು ಡ್ರೈ ಫ್ರೂಟ್ಸ್ ಆಗಲಿ, ಫ್ರೂಟ್ ಆಗಲಿ, ಇಲ್ಲ ಹೆಲ್ತಿ ಫುಡ್ಡು ಅಂದರೆ ಹೆಲ್ತಿ ಬಿಸ್ಕೆಟು ಆ ಥರದ್ದು ಏನಾದರೂ ತಿಂದರೂ ಪರವಾಗಿಲ್ಲ. ಬಟ್ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಬರ್ಬೇಕು. ಇಷ್ಟೆಲ್ಲ ಫಾಲೋ ಮಾಡ್ಕೊಂಬಂದರೆ ಇದನ್ನು ಒಳ್ಳೆ ರೀತಿಯಲ್ಲಿ ಡಯಟ್ ಅಂತಾರೆ. ಸೊ ಈ ಥರ ಡಯಟ್ ಮಾಡ್ಕೊಂಡು ಬಂದರೆ ಪಕ್ಕ ಸಣ್ಣ ಹಾಗೆ ಆಗ್ತಾರೆ, ಹಾಗೆ ತೂಕನೂ ಕಡಿಮೆ ಆಗುತ್ತೆ, ಹಾಗೆ ಹೆಲ್ತಿಯಾಗಿ ನಾವು ಅಂದ್ಕೊಂಡಿದ್ದು ಸಾಧಿಸೋಕ್ಕೂ ಆಗುತ್ತೆ. ಸೊ ಈಗ ನಾನು ಗ್ರೀನ್ ಟೀ ಮಾಡ್ಕೊತಾ ಇದ್ದೀನಿ. ಸೊ ಗ್ರೀನ್ ಟೀ ಪ್ಯಾಕೆಟ್ ತುಂಬ ದಿನ ಆಯಿತು ತೊಗೊಂಡು ಬಂದಿದ್ದು, ನಾನು ಯೂಸೇ ಮಾಡಿರಲಿಲ್ಲ. ಇವಾಗ ಡಯಟ್ ಮಾಡಬೇಕು ಅಂದ್ಕೊತಾ ಇದ್ದೀನಲ್ಲ, ಸೊ ಒಂದು ಸರಿ ಎಕ್ಸ್ಪೈರಿ ಡೇಟ್ ಚೆಕ್ ಮಾಡಿ ಇವಾಗ ನಾನು ಗ್ರೀನ್ ಟೀ ಕೂಡ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯಿತು. ಅದೇ ಪಾಪನ ಅವಳಿಗೇನಾದರೂ ತಿನ್ನಿಸಿ, ಅವಳನ್ನ ಸುಧಾರಿಸಿ, ಅವಳಿಗೆ ಆಟ ಆಡೋಕ್ಕೆ ಬಿಟ್ಟಾದ್ಮೇಲೆ ನನಗೆ ಫ್ರೀ ಆಗೋದು. ಸೊ ಹಾಗೆ ನಾನು ಅನ್ನ ಸಾಂಬಾರು ಕೂಡ ಮಾಡಿಕೊಂಡೆ. ಸೊ ನೈಟ್ಗೆ ಅನ್ನ ಸಾಂಬಾರು, ಅನ್ನ ಸ್ಕಿಪ್ ಮಾಡೋಂಗಿಲ್ಲ, ಅನ್ನನೇ ನಮಗೆ ಶಕ್ತಿ ನೀಡೋದು. ಸೊ ಅದಕ್ಕೆ ನಾನು ಅನ್ನ ಸಾಂಬಾರು ಸ್ಕಿಪ್ ಮಾಡಲ್ಲ. ಇವತ್ತು ಫಸ್ಟ್ ಡೇ ಅಲ್ವಾ, ಅನ್ನ ಸಾಂಬಾರು ಇರಲಿ ಅಂತ ಅಂದ್ಬಿಟ್ಟು ಹೊಟ್ಟೆ ತುಂಬ ಅನ್ನ ಸಾಂಬಾರು ತಿಂತಾಯಿದ್ದೀನಿ. ನಾವು ಯಾವಾಗಲೇ ಆಗಲಿ ನಾವು ಖಾಲಿ ಹೊಟ್ಟೆಲಿ ಮಲಗಬಾರ್ದು, ಹಾಗೆ ಹೊಟ್ಟೆ ಹಸುಕೊಂಡು ಮಲಗಬಾರ್ದು. ಸೊ ಹೊಟ್ಟೆ ತುಂಬ ಊಟ ಮಾಡೋಣ ಅಂತ ಊಟ ಮಾಡ್ತಿದ್ದೀನಿ. ಸೊ ಡಯಟ್ ಮಾಡೋರು ಕಂಪಲ್ಸರಿ ನೀರು ಮಾತ್ರ ಚೆನ್ನಾಗಿ ಕುಡಿಬೇಕು. ಸೊ ಡೇ ಆ್ಯಂಡ್ ನೈಟ್ವರೆಗೂ ನಾವು ಚೆನ್ನಾಗಿ ಒಂದು 5-6 ಲೋಟ ನೀರು ಕುಡಿಲೇಬೇಕು. ಹಾಗೆ ಇವತ್ತು ನಾನು ಎಕ್ಸಸೈಸ್ ಕೂಡ ಮಾಡಿಲ್ಲ, ವಾರ್ಮ್ ಅಪ್ ಮಾಡಿಕೊಂಡೆ ಅಷ್ಟೇ. ಸೊ ನಾಳೆಯಿಂದ ನಾನು ಎಕ್ಸಸೈಸು ಕೂಡ ಮಾಡ್ಕೊತೀನಿ. ಈಗ ಹರ್ಷು ಪಾಪು ನಿಂತ್ಕೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಇದು ನನ್ನ ಫಸ್ಟ್ ಡೇ ಡಯಟ್ ರೊಟೀನ್ ಆಗಿತ್ತು. ಸೊ ಈ ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.